ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನನ್ನ ಬರ್ಡೇ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಸಂಜೆ ದೇವ್ರನ್ನೆಲ್ಲ ತೊಳ್ಕೊಳ್ತಾ ಇದ್ದೀವಿ. ಬಿಕಾಸ್ ನೆಕ್ಸ್ಟ್ ಡೇ ಹುಣ್ಣಿಮೆ ಇತ್ತು. ಹಾಗಾಗಿ ನಮ್ಮನೇಲಿ ಹುಣ್ಣಿಮೆ ದಿನ ದೇವ್ರನ್ನ ತೊಳೆಯೋದಿಲ್ಲ, ಹಾಗೆ ಕಳಸನೂ ಸಹ ಚೇಂಜ್ ಮಾಡೋದಿಲ್ಲ. ಹಾಗಾಗಿ ಇವತ್ತೇ ಒಂದು ಸ್ವಲ್ಪ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ಕಳಶ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ನಾಳೆಗೆ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿದ್ದು ಸಂಜೆ. ಬಂದು ಬರೋಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ ಅಂಥೇಳಿ ದೇವ್ರನ್ನೆಲ್ಲ ತೊಳೆದಿಟ್ಟು ಹೋದರೆ ಈಸಿ ಆಗುತ್ತೆ ನಾಳೆ ಹುಣ್ಣಿಮೆ ದಿನ ಪೂಜೆ ಮಾಡೋದಕ್ಕೆ ಅಂಥೇಳಿ ಅಮ್ಮ ತೊಳಿ ಅಂತ ಹೇಳಿದರು. ಹಾಗಾಗಿ ತೊಳಿತಾ ಇದ್ದೆ. ಹಾಗೆ ಕಳಸನೂ ಸಹ ಸ್ವಲ್ಪ ರೆಡಿ ಮಾಡಿ ಇಟ್ಟೆ. ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿರುತ್ತೆ, ನಾವು ಎಲ್ಲಿಗೆ ಹೋಗಿದ್ದೀವಿ ಏನು ಅಂತೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ನೋಡಿ. ಸೊ ಈಗ ಇದನ್ನ ರಿಮೂವ್ ಮಾಡ್ಬೋದು. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಬಿಕಾಸ್ ಇದು ತುಂಬ ಹೀಟ್ ಆಗಿದೆ. ನಾನು ಜಸ್ಟ್ ಸ್ವಲ್ಪ ಹೊತ್ತು ಬ್ಲೋ ಡ್ರೈ ಮಾಡ್ಕೊಂಡಿದ್ದಕ್ಕೆ ಈ ಟೂಲ್ ಇದೆಲ್ಲ ತುಂಬಾ ಹೀಟ್ ಆಗಿದೆ. ಸೊ ತುಂಬಾ ಕೇರ್ಫುಲ್ ಆಗಿ ಟಚ್ ಮಾಡಬೇಕು. ಚಿಕ್ಕ ಮಕ್ಕಳೆಲ್ಲ ಇದ್ರೆ ಹತ್ರ ಬಿಟ್ಕೋಬೇಡಿ. ಸೊ ಇದು ರಿಮೂವ್ ಮಾಡಿದೆ. ಈಗ ಈ ಒಂದು ಟೂಲ್ನ ಫಿಕ್ಸ್ ಮಾಡಬೇಕು. ನಿಜವಾಗ್ಲೂ ಈ ಅರ್ಬನ್ ಯೋಗ್ ಹಾಟ್ ಏರ್ ಬ್ರಷ್ನ ಯಾರೂ ಸಹ ತಗೋಬೇಡಿ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಟೈಮ್ ಕೂಡ ತುಂಬಾ ಹಿಡಿಯುತ್ತೆ. ಇದರಲ್ಲಿ ಬ್ಲೋ ಡ್ರೈಯರ್ ಒಂದು ಹೆಲ್ಪ್ ಆಗ್ಬೋದು ಬಿಟ್ಟರೆ ಸ್ಟ್ರೈಟ್ ಆಗಲ್ಲ ಅಂತೇನಿಲ್ಲ, ಆಗುತ್ತೆ. ಬಟ್ ಲಾಂಗ್ ಲಾಸ್ಟಿಂಗ್ ಅಂತೂ ಒಂದು ಸ್ವಲ್ಪನೇ ಇರೋದಿಲ್ಲ. ಜಸ್ಟ್ ಈ ವಿಡಿಯೋ ಶೂಟ್ ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಸ್ಟ್ರೈಟ್ನಿಂಗ್ ಎಲ್ಲ ಹೇರ್ನ ಮುಗಿಸ್ಕೊಂಡಿದ್ದೆ. ಬಟ್ ನಾನು ರೆಡಿ ಆಗೋಷ್ಟರಲ್ಲೆಲ್ಲ ಹೋಯಿತು. ಸೊ ಫ್ರೆಂಡ್ಸ್, ಈಗ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬರ್ಡೇಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರ್ ಬಂದುಬಿಟ್ಟು ಬಯೋಟೆಕ್ ಅವ್ರದ್ದು. ಬಟ್ ನಾನು ಈ ಗುಡ್ ವೈಬ್ಸ್ ಅವ್ರ ಸ್ಪ್ರೇ ಬಾಟಲ್ಗೆ ಹಾಕೊಂಡಿದ್ದೀನಿ. ಸೊ ಟೋನರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಓಪನ್ ಪೋರ್ಸ್ ಏನಿರುತ್ತೆ ಅದೆಲ್ಲ ಕ್ಲೋಸ್ ಆಗುತ್ತೆ. ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಟೋನರ್ನ ಕಂಪಲ್ಸರಿ ಯೂಸ್ ಮಾಡಿ. ಮೇಕಪ್ ಅಂತ ಅಲ್ಲ, ಡೈಲಿ ನಿಮ್ಮ ಸ್ಕಿನ್ ಕೇರ್ ರೋಟೀನಲ್ಲೂ ಸಹ ಟೋನರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು 1-2 ಮಿನಿಟ್ಸ್ ಡ್ರೈ ಆಗಬೇಕು. ಸೊ ಈಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಈಗ ನಾನು ಮಮಾ ಅರ್ತ್ ಅವರ ವಿಟಮಿನ್ ಸಿ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. 1-2 ಪಂಪ್ ಅಷ್ಟೇ ತಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕಿಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಚೆನ್ನಾಗಿ ಅನ್ಸೋದಿಲ್ಲ ಅದು, ಅದಕ್ಕೆ ಇದು 1 ಸೆಕೆಂಡ್ 1 ಮಿನಿಟ್ ಬಿಟ್ಬಿಟ್ಟು ನಾನು NYB ಅವರ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ NYB ಪ್ರಾಡಕ್ಟ್ಸ್ ಅಂದರೆ ತುಂಬಾನೇ ಫೇವ್ರೇಟ್. ಬಿಕಾಸ್ ತುಂಬ ಈಸಿ ಆ್ಯಂಡ್ ಆಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಂಗೆ ತುಂಬ ಇಷ್ಟ NYB ಪ್ರಾಡಕ್ಟ್ಸ್. ಜಾಸ್ತಿ ನಾನು ಅದಕ್ಕೆ ಅವನ್ನೇ ಯೂಸ್ ಮಾಡೋದು. ಈಗ ಸ್ಟ್ರೋಕ್ ಕ್ರೀಮ್ ಕೂಡ ಅಪ್ಲೈ ಮಾಡಾಗಿದೆ. ಇದೆಲ್ಲ ಸೆಟ್ ಆಗೋದಕ್ಕೆ 1 ಮಿನಿಟ್ ಬಿಟ್ಬಿಡಿ. ಸೊ ಈಗ ಇದು ಕಂಪ್ಲೀಟ್ ಆಗಿ ಸೆಟ್ ಆಗಿದೆ. ನಾನು 1-2 ಪಂಪ್ NYB ಅವರ ಫೌಂಡೇಶನ್ ತಗೊಂಡಿದ್ದೀನಿ. ಇದು 3 in ಫೌಂಡೇಶನ್. ಇದರಲ್ಲಿ ಸೀರಮ್ ಫೌಂಡೇಶನ್ ಹಾಗೆ ಪ್ರೈಮರ್ 3 ಕೂಡ ಇದೆ. ಇದರಿಂದ ಏನು ನನಗೆ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬಾನೇ ಸೆನ್ಸಿಟಿವ್. ಆಕ್ಚುಲಿ ಈ ಫೌಂಡೇಶನ್ ಇಂದ ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ತುಂಬ ಮೈಲ್ಡ್ ಆಗಿದೆ. ಬ್ಲೆಂಡರೇ ಬೇಡ, ಕೈಯಲ್ಲೇ ಈ ರೀತಿ ಹಚ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಫೌಂಡೇಶನ್. ನೋಡಿ ಕೈಯಲ್ಲೇ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ.
ಕವರೇಜ್ ಕೊಡುತ್ತೆ. ನಿಮ್ಗೆ ತುಂಬಾನೇ ಜಾಸ್ತಿ ಮೇಕಪ್ ಬೇಡ, ನನ್ ಸಿಂಪಲ್ ಮೇಕಪ್ ಸಾಕು ಅನ್ನೋರು ಖಂಡಿತ ಈ ಒಂದು ಫೌಂಡೇಶನ್ ನ ಟ್ರೈ ಮಾಡಿ. ಸೊ ನೋಡಿ ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಬಂದಿದೆ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಲ್ವಾ. ಸೊ ಕೈಯಲ್ಲೇ 2 ಮಿನಿಟ್ಸ್ಗೆ ಫಟಾಫಟ್ ಅಂತ ಆಗೋಗುತ್ತೆ, ಟೈಮೇ ಇದೆಯಲ್ಲ, ಅಂಡ್ ಕೇಕಿ ಆಗಲ್ಲ. ಸೊ ಹಾಗಾಗಿ ನನಗೆ ಈ ಫೌಂಡೇಶನ್ ತುಂಬಾನೇ ಇಷ್ಟ. ಸೊ ಈಗ ಸ್ವಲ್ಪ ಸ್ವಲ್ಪ ಕಾಂಪ್ಯಾಕ್ಟಿವಿಟಿ ಕೈಯಲ್ಲಿ ತಗೊಂಡು ಟ್ಯಾಪ್ ಮಾಡ್ಕೊಳ್ತೇನೆ, ಜಸ್ಟ್ ಫೌಂಡೇಶನ್ ಸೆಟ್ ಮಾಡೋದಕ್ಕೋಸ್ಕರ ಅಷ್ಟೇ. ಇದೇನ್ ಪ್ರಮೋಷನ್ ವಿಡಿಯೋ ಅಂತ ಅನ್ಕೋಬೇಡಿ, ನಾನೇ ಓನ್ ಆಗಿ ಬೈ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್. ಸೊ ನೀವು ಪ್ರಮೋಷನ್ ಮಾಡೋಷ್ಟು ದೊಡ್ಡ ಮಟ್ಟಕ್ಕೆ ನನ್ ಗ್ರೋತ್ ಆಗಿಲ್ಲ. ಆನೆಸ್ಟ್ ಆಗಿ ಹೇಳ್ತಾ ಇರೋದು, ನಾನು ಓನ್ ಆಗಿ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್. ಈಗ ನಾನು ಒಂದ್ ಸ್ವಲ್ಪ ಬ್ಲಶ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ NYBE ಅವ್ರದ್ದು. ಇದನ್ನು ಅಷ್ಟೇ ಕೈಯಲ್ಲೇ ತುಂಬಾ ನೀಟಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಕಾಜಲ್ ಅಂಡ್ ಐಬ್ರೋ ಫಿಲ್ಲಿಂಗ್. ಕಾಲೆಲ್ಲ ಹಚ್ಕೊಂಡ್ ಬಂದ್ಬಿಡ್ತೀನಿ. ಸೊ ಕಾಜಲ್ ಅಂಡ್ ಐ ಲೈನರ್ ಡನ್. ಈಗ ಐ ಶ್ಯಾಡೋ, ಮಸ್ಕರಾ ಅಂಡ್ ಲಿಪ್ಸ್ಟಿಕ್. ಐ ಶ್ಯಾಡೋ ಆಕ್ಚುಲಿ ನನಗೆ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದ್ದೇ ಇದೆ. ಸೊ ಹಾಗಾಗಿ ಅದನ್ನೇ ನೀಟಾಗಿ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ. ಸೊ ಈಗ ಮಸ್ಕರಾ ಸ್ವಲ್ಪ ಲೈಟ್ ಆಗಷ್ಟೇ. ಸೊ ಈಗ ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದ್ಬಿಡ್ತೀನಿ. ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಲಿಪ್ಸ್ಟಿಕ್ ಹಚ್ಕೊಂಡಾಯ್ತು. ಫ್ರೆಂಡ್ಸ್, ಫೈನಲಿ ನನ್ನ ಮೇಕಪ್ ಲುಕ್ ಹೀಗಿದೆ ನೋಡಿ. ನಾನು ಹೇರ್ನ ಫುಲ್ ಸ್ಟ್ರೈಟ್ ಮಾಡಿದ್ದೆ, ಆದ್ರೂ ಸಹ ನಾನು ರೆಡಿ ಆಗೋ ಅಷ್ಟರಲ್ಲೇ ಅವು ಈ ಥರ ರಿಂಕಲ್ಸ್ ಆಗಿಬಿಟ್ಟಿದ್ದಾವೆ. ಸೊ ಇಷ್ಟೇ ಇದ್ರು ಹಣೆ ಬರ. ದಯವಿಟ್ಟು ಯಾರು ತಗೋಬಿಡಿ. ಪ್ರಮೋಷನ್ಗೋಸ್ಕರ ಅವರು ವಿಡಿಯೋ ಮಾಡ್ತಾರೆ, ಅವ್ರಿಗೆ ಅಮೌಂಟ್ ಕೊಟ್ಟಿರ್ತಾರೆ ಇದನ್ನ ಪ್ರಮೋಟ್ ಮಾಡಿ ಅಂತೇಳಿ. ದಯವಿಟ್ಟು ಅರ್ಬನ್ ಯೋಗ ಆರ್ಟ್ ಬ್ರಷ್ನ ತಗೋಬೇಡಿ. ಸೊ ನಾವು ಹೊರಡೋಷ್ಟರಲ್ಲಿ ಇಲ್ಲಿಂದ 7:15 ಮನೆ ಬಿಟ್ಟಿದ್ದು, ಕತ್ಲಾಗಿತ್ತು, ತುಂಬಾನೇ ಮಳೆ ಕೂಡ ಬರ್ತಾ ಇತ್ತು. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 8:30 ಆಯಿತು. ನನ್ನ ಹಸ್ಬೆಂಡ್ ನನಗೋಸ್ಕರ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ರೂಮ್ ರೆಡಿ ಮಾಡಿಸಿದ್ರು. ಸೊ ಅವರು ರೆಡಿ ಮಾಡಿಕೊಡ್ತೀವಿ, ವೆಯ್ಟ್ ಮಾಡಿ ಒಂದು 5 ನಿಮಿಷ ಅಂತ ಹೇಳಿ ರೆಡಿ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇದೇ ನೋಡಿ, ಸೊ ನನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಈಗ ನನ್ನ ಹಸ್ಬೆಂಡು. ತುಂಬಾ ಚೆನ್ನಾಗಿತ್ತು. ನಾನು ಯಾವತ್ತೂ ನನ್ನ ಹುಟ್ಟಿದ ದಿನಕ್ಕೂ ಯಾವತ್ತೂ ಕೂಡ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಿಲ್ಲ. ಬಟ್ ಈ ಸಲ ನನ್ನ ಹಸ್ಬೆಂಡ್ ಈ ರೀತಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಈ ಒಂದು ಡೆಕೋರೇಷನ್ ಹಾಗೆ ಈ ಒಂದು ರೂಮಿಗೆ ಚಾರ್ಜ್ ಮಾಡ್ತಾರೆ. 1 ಅವರ್ಗೆ 1000 ರೂಪೀಸ್. 1 ಅವರಲ್ಲಿ ನಾವು ಕೇಕ್ ಕಟ್ಟಿಂಗ್ ಏನು ಬೇಕಿದ್ರೂ ಮಾಡ್ಬೋದು. 1 ಅವರ್ ಆದಮೇಲೆ ಬಿಟ್ಕೊಡ್ಬೇಕಾಗುತ್ತೆ. ಸೊ 1 ಅವರ್ಗೆ 1000 ರೂಪೀಸ್ ಪ್ಲಸ್ ಕೇಕ್ ಕೂಡ ಅವರು ಫ್ರೀಯಾಗಿ ಕೊಡ್ತಾರೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, DJ ಇದೆ, ಆಮೇಲೆ ಟಿವಿ ಕೂಡ ಇದೆ. ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಸೊ ಈ ಹೋಟೆಲ್ ನೇಮ್ ಬಂದುಬಿಟ್ಟು ರಾಕಿಂಗ್ ಅರೇಬಿಯನ್ ಅಂತೇಳಿ ದಾವಣಗೆರೆಯಲ್ಲಿ. ನಿಮ್ಗೆ ಏನಾದರೂ ಬರ್ಡೇಸ್, ನಿಮ್ಮ ಮಕ್ಕಳದು ಏನಾದರೂ ಬರ್ಡೇಸ್ ಸೆಲೆಬ್ರೇಟ್ ಮಾಡಬೇಕಂದ್ರೆ ನಿಜವಾಗ್ಲೂ ಬರ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನನಾದರೂ ಕೂರ್ಬೋದು. ಈ ರೀತಿ ಸುತ್ತಲೂ ಸೋಫಾ ಹಾಕಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ವರ್ತ್ ಅಂತಲೇ ಹೇಳ್ಬೋದು. ಈಗ ಕೇಕ್ ಕಟ್ ಮಾಡಿ ನಮ್ಮ ಡ್ಯಾಡಿಗೆ ತಿನ್ನಿಸೋಣ ಅಂತೇಳಿ ತಿನ್ನಿಸ್ತಾ ಇದ್ದೀನಿ. ನನಗಂತೂ ಒಂದು ಸ್ವಲ್ಪನೂ ಖುಷಿನೇ ಇರಲಿಲ್ಲ, ಯಾಕಂದರೆ ತುಂಬಾ ಹುಷಾರಿರಲಿಲ್ಲ. ನನಗೆ ವೈರಲ್ ಫೀವರ್ ಆಗಿ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಬರಲ್ಲ ಅಂತ ಅಂದ್ರೂ ಸಹ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಿಡಲಿಲ್ಲ. ಬರ್ಡೇ ದಿನವೇ ಈ ರೀತಿ ಆದರೆ ಯಾರಿಗೆ ತಾನೇ ಡಿಸಪಾಯಿಂಟ್ ಆಗಲ್ಲ ಹೇಳಿ. ನಮಗೂ ಕೂಡ ಆ ಒಂದು ಖುಷಿ ಇರೋದಿಲ್ಲ, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ. ಸೊ ಹಾಗಾಗಿ ನಾನು ಬರಲ್ಲ ಅಂತ ಅಂದ್ರೂ ಸಹ ಕರ್ಕೊಂಡು ಹೋದರು. ಆದ್ರೂ ಯಾವಾಗಲೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಏನೇನೋ ಅಂದ್ಕೊಂಡಿದ್ದಾಗ ಎಲ್ಲ ಹೆಲ್ತ್ ಎಲ್ಲ ಕರೆಕ್ಟಾಗಿರುತ್ತೆ, ಬಟ್ ಆಗೋದಿಲ್ಲ. ಈ ವರ್ಷ ಎಲ್ಲ ಇದ್ರೂ ನನ್ನ ಹೆಲ್ತ್ಗೆ ಈ ರೀತಿ ಆಗಿಬಿಟ್ಟಿತ್ತು. ಕೇಕ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಬ್ಲೂಬೆರ್ರಿ ಕೇಕ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಈ ವರ್ಷ ನನ್ನ ಬರ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ.
ಐಫೋನ್ 15 ಪ್ಲಸ್ ಗಿಫ್ಟ್ ಕೊಟ್ಟರು. ಸೊ ತುಂಬಾ ಖುಷಿ ಆಯಿತು. ಮುಂಚೆನೇ ಓಪನ್ ಮಾಡಿ ನೋಡಿದ್ದಾರೆ ಡ್ಯಾಮೇಜ್ ಏನಾದರೂ ಇದೆನಾ ಏನು ಎತ್ತಾ ಅಂತೇಳಿ. ಸೊ ಬರ್ಡೇ ದಿನವೇ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ನೀವೆಲ್ಲರೂ ತುಂಬ ಜನ ಹೇಳ್ತಾ ಇದ್ರಿ, ಅಕ್ಕ ನೀವು ಗೋಲ್ಡಿಗೆಲ್ಲ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀರಲ್ಲ ಶಾಪಿಂಗಿಗೆ, ಗೋಲ್ಡಿಗೆ, ಅದ್ರ ಬದಲಿ ಐಫೋನ್ಗೆ ಇನ್ವೆಸ್ಟ್ ಮಾಡಿ, ವಿಡಿಯೋ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ನಿಮ್ಮದು ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕ್ತಾ ಇದ್ರಿ. ಸೊ ಫೈನಲಿ ಈ ವರ್ಷ ನನ್ನ ಬರ್ಡೇಗೆ ಐಫೋನ್ ನನ್ನ ಹತ್ರ ಬಂದಂಗಾಯಿತು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡು ಡ್ಯಾನ್ಸ್ ಮಾಡೋಣ ಅಂತೇಳಿ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ತಾಯಿದ್ರು. ನನಗೆ ಈ ಡ್ಯಾನ್ಸ್ ಎಲ್ಲ ಇಷ್ಟನೇ ಆಗೋದಿಲ್ಲ. ನಾನೊಂಥರ ಸ್ಟ್ರಿಕ್ಟ್ ಒಂಥರ ಆ ರೀತಿ ಮುಂಚೆಯಿಂದನೂ ಅಷ್ಟೇ. ನನಗೆ ಈ ರೀತಿ ಎಲ್ಲ ಇಷ್ಟ ಆಗೋದಿಲ್ಲ. ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬಾ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಹಾಗಾಗಿ ನಾನೇ ಹೇಳ್ಕೊಡ್ತೀನಿ ಬಾ ಅಂತೇಳಿ ಒಂದೆರಡು ಸ್ಟೆಪ್ ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಮಾಡಿಸ್ತಾಯಿದ್ರು. ನಮ್ಮ ಮಮ್ಮಿನೂ ಅಷ್ಟೇ, ಇಲ್ಲ ಅದು ಮಾಡು, ಮತ್ತೆ ಈ ಡೇ ಸಿಗುತ್ತಾ, ನಾನು ವೀಡಿಯೋ ಮಾಡ್ಕೊತೀನಿ ಮಾಡು ಡ್ಯಾನ್ಸ್ ಅಂತೇಳಿ ಅವರು ಹೇಳ್ತಾಯಿದ್ರು. ಸೊ ತುಂಬಾ ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ ತುಂಬಾ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆ್ಯಂಡ್ ತುಂಬ ಪ್ರೀತಿಸ್ತಾರೆ. ನಾನು ನಿಜವಾಗ್ಲೂ ಅದೃಷ್ಟನೇ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಸಿಗೋದಕ್ಕೆ. ತುಂಬಾ ಟಯರ್ಡಾಗಿ ಬಂದಿದ್ದರು, ಅಡಿಕೆ ಕೊಯ್ಯಕ್ಕೆ ಹೋಗಿದ್ರು. ಸಾಯಂಕಾಲ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ನನ್ನ ಕರ್ಕೊಂಬಂದರು. ನಿಜವಾಗ್ಲೂ ಬೇರೆ ಯಾರೇ ಅವ್ರ ಜಾಗದಲ್ಲಿ ಇದ್ದಿದ್ರೂ ಈ ರೀತಿ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಬರ್ಡೇ ಸೆಲೆಬ್ರೇಷನ್ ಈ ರೀತಿ ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟು ಊಟಕ್ಕೆ ಬಂದ್ವಿ. ಸೊ ಊಟಕ್ಕೆ ನಾನು ಆರ್ಡರ್ ಮಾಡಿದ್ದು ಬಟರ್ ನಾನ್ ಮತ್ತು ಚಿಕನ್ ಕೊಲ್ಹಾಪುರಿ ಆ್ಯಂಡ್ ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ ಸೂಪ್ ಆರ್ಡರ್ ಮಾಡಿದ್ದೆ. ಈ ಹೋಟೆಲಲ್ಲಿ ಒಂದು ಡಿಸಪಾಯಿಂಟ್ ಏನಾಯ್ತು ಅಂದರೆ, ಬರ್ಡೇ ಸೆಲೆಬ್ರೇಷನ್ ಹಾಲ್ ಚೆನ್ನಾಗಿದೆ ಬಟ್ ಫುಡ್ಡು ಅಷ್ಟೊಂದೇನು ಚೆನ್ನಾಗಿಲ್ಲ. ಹಾಗೆ ಡಿಸಪಾಯಿಂಟ್ ಏನಾಯಿತು ಅಂತ ಅಂದರೆ, ಚಿಕನ್ ಸೂಪ್ ಆರ್ಡರ್ ಮಾಡಿದ್ದೆ. ಅದನ್ನು ಮುಂಚೆನೇ ಕೊಡ್ತಾರೆ ಇಲ್ಲಿ. ಫಸ್ಟಿಗೆ ಮೀಲ್ ಕೊಟ್ಟು ಆಮೇಲೆ ತಂದರು. 1 ಅವರ್ ವೆಯ್ಟ್ ಮಾಡಿದ್ದೀವಿ ಊಟಕ್ಕೆ. ಮನೆಗೆ ಹೋಗೋದಕ್ಕೆ ಬೇರೆ ಲೇಟ್ ಆಗಿತ್ತು. ಹಾಗಾಗಿ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಅವ್ರು ಸರ್ವ್ ಕೂಡ ಮಾಡೋದಿಲ್ಲ, ನಾವೇ ಸರ್ವ್ ಮಾಡ್ಕೋಬೇಕು. ಆ್ಯಂಡ್ ಪ್ರೈಸ್ ಕೂಡ ಎಕ್ಸ್ಪೆನ್ಸಿವ್ ಇದೆ ಈ ಹೋಟೆಲಲ್ಲಿ. ಟೇಸ್ಟ್ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ನನಗಂತೂ ಇಷ್ಟ ಆಗಲಿಲ್ಲ ಫುಡ್. ಆಮೇಲೆ ಬಟರ್ ನಾನ್ ಆರ್ಡರ್ ಮಾಡಿದ್ವಿ, ಅದಂತೂ ಫುಲ್ ಗಟ್ಟಿ ಒಂಥರ ಆಯಿತು. ಅದು ಕೀಳೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ದಪ್ಪ ಮಾಡಿದರು. ನನಗಂತೂ ವರ್ತ್ ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಊಟ. ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಇದರಲ್ಲಿ ನನಗೆ ಚಿಕನ್ ಪೆಪ್ಪರ್ ಡ್ರೈ ಒಂದು ಇಷ್ಟ ಆಯಿತು. ಟೇಸ್ಟ್ ವೈಸ್ ಅದು ಚೆನ್ನಾಗಿತ್ತು. ಬಟ್ ಚಿಕನ್ ಸೂಪು ನಿಜವಾಗ್ಲೂ ಕೋಲ್ಡ್ ಆಗಿತ್ತು. ಕುಡಿಯೋಣ ಅಂತೇಳಿ ಆರ್ಡರ್ ಮಾಡಿದರೆ ಅವರು ಲಾಸ್ಟಿಗೆ ತಂದು ಕೊಟ್ಟಿದ್ದಾರೆ. ಸೊ ತುಂಬಾ ವೇಸ್ಟ್ ಮಾಡಿದ್ವಿ. ಯಾರಿಗೂ ಇಂಟ್ರೆಸ್ಟೇ ಬರಲಿಲ್ಲ ಆ ಚಿಕನ್ ಸೂಪ್ನ ಕುಡಿಯೋದಕ್ಕೆ. ಆ್ಯಂಡ್ ಎ ಸಿ ಅಂತೂ ತುಂಬಾ ಹಾಕಿದ್ರು. ಅಷ್ಟೊಂದು ಹೊರಗಡೆ ಮಳೆ ಅಂದರೆ ಮಳೆ ಇದೆ, ಎಲ್ಲ ಕೋಲ್ಡ್ ಆಗಿದೆ ಅಂದ್ರೂ ಎ ಸಿನ ಆಫ್ ಮಾಡಿ ಅಂದರು. ಅವ್ರು ನಮಗೆ ಆಫ್ ಮಾಡೋದಕ್ಕೆ ಬರಲ್ಲ ಮೇಡಮ್, ಇದು ಕನೆಕ್ಷನ್ಸ್ ಎಲ್ಲ ಹೊರಗಡೆ ಇದೆ ಅಂತ ಹೇಳಿದರು. ಅದರಿಂದ ನನಗಂತೂ ಮನೆ ಬರೋಷ್ಟರಲ್ಲಿ ಬೆಡ್ ರಿಡನ್ ಆಗಿಬಿಟ್ಟೆ. ಅಷ್ಟು ಕೋಲ್ಡ್ ಆಗಿ ಅಷ್ಟು ತಲೆ ಹಿಡಿದ್ಬಿಟ್ಟಿತ್ತು. ಒಂಥರ ತಲೆ ಹಿಡಿಯುತ್ತೆ ಅಂತಾರಲ್ಲ, ತಲೆಗೆ ಹಿಡಿದ್ಬಿಟ್ಟಿತ್ತು ಅದು ಕೋಲ್ಡು. 3 ಡೇಸ್ ಬೇಕಾಯಿತು ನನಗೆ ಮತ್ತೆ ಸುಧಾರಿಸ್ಕೊಳ್ಳೋದಕ್ಕೆ. ಎಲ್ಲರೂ ಅಂತಾರೆ ಅಂದ್ರಂತ ಈ ಮಾತನ್ನ, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಾದರೆ ಆಗುತ್ತೆ, ಬೇರೆದಕ್ಕಾದರೆ ಹುಷಾರಿರಲ್ಲ ಅಂತೇಳಿ. ಸೊ ನಮ್ಮ ಪರ್ಸ್ನಲ್ ಚಾಯ್ಸ್ ಅದು ಸಿಚುವೇಶನ್ ಹೇಗಿರುತ್ತೆ ಏನು ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಮಾತಾಡ್ತಾರಲ್ಲ, ತುಂಬಾ ಹರ್ಟ್ ಆಗುತ್ತೆ. ಅದು ತುಂಬಾ ಕ್ಲೋಸ್ ಆಗಿರೋರೇ ಮಾತಾಡಿದ್ದಾರೆ. ಸೊ ಎಂತೆಂಥ ಜನಗಳಿರ್ತಾರೆ. ನಿಜವಾಗ್ಲೂ ಬೇಜಾರಾಯಿತು ಆ ಮ್ಯಾಟರ್ನ ಕೇಳಿ. ಸೊ ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಅವ್ರು ಮಾತಾಡ್ತಾರೆ ಅಂತ ಅನಿಸುತ್ತೆ. ತಿಳಿದಂಥವ್ರಾದರೆ ಯಾರೂ ಈಗ ಮಾತಾಡಲ್ಲ. ಬಟ್ ಇಟ್ಸ್ ಓಕೆ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.